ಭಾರತೀಯ ಸಿನಿಮಾ ಒಂದು ಜಗತ್ತಿನಾದ್ಯಂತ ಭಾರಿ ನಿರೀಕ್ಷೆ ಹುಟ್ಟಿಸಿದೆ. ಈ ನಡುವೆ ಬಿಡುಗಡೆಗೊಂಡ ಟೀಸರ್ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕೆಲವರು ಟೀಸರ್ನ ಪರವಾಗಿ ನಿಂತರೆ ಇನ್ನು ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಒಂದು ಸಿನಿಮಾದ ಟೀಸರ್ ಇಷ್ಟು ಚರ್ಚೆಗೆ ಕಾರಣವಾಗಿದ್ದು ಮತ್ತು ಭಾರತೀಯ ಸಿನಿಮಾ ಒಂದು ಜಗತ್ತಿನಾದ್ಯಂತ ಹಾಲಿವುಡ್ ರೇಂಜ್ಗೆ ಕ್ರೇಜ್ ಹುಟ್ಟಿಸಿರೋದು ಇದೇ ಮೊದಲು ಅನ್ನೋದು ಕೆಲವರ ಅಭಿಪ್ರಾಯ. ಅದೇನೇ ಇರಲಿ, ಈ ಎಲ್ಲ ಆಗು ಹೋಗುಗಳ ನಡುವೆ ಈ ಸಿನಿಮಾ ಕನ್ನಡ ಸಿನಿಮಾ ಅನ್ನೋದು ಕನ್ನಡಿಗರಿಗೆ ಹೆಮ್ಮೆ. ಇಲ್ಲಿ ನಾನು ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಮತ್ತೆ ವಿವರಿಸುವ ಅಗತ್ಯ ಇಲ್ಲ. ಎಸ್, ಇಟ್ ಈಸ್ ನನ್ ಅದರ್ ದೆನ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್. ಟೀಸರ್ ಬಿಡುಗಡೆಯಾದ ಕೇವಲ 24 ಗಂಟೆಯೊಳಗೆ ಯೂಟ್ಯೂಬ್ ನಲ್ಲಿ 7 ಕೋಟಿಗೂ ಅಧಿಕ ಮತ್ತು ಎಲ್ಲಾ ಸಾಮಾಜಿಕ ಮಾಧ್ಯಮಗಳ ಒಟ್ಟು ವೀಕ್ಷಣೆ 20 ಕೋಟಿಗೂ ಅಧಿಕ ದಾಟಿತ್ತು ಅಂದ್ರೆ ಅದರ ಕ್ರೇಜ್ ಎಷ್ಟಿದ್ದಿರಬಹುದು ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ. ಹಾಗಾದ್ರೆ ಟಾಕ್ಸಿಕ್ ಸಿನಿಮಾ ಯಾಕೆಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ? ಟಾಕ್ಸಿಕ್ ನ ಒಟ್ಟು ಬಜೆಟ್ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ ಟಾಕ್ಸಿಕ್? ಇದರ ನಿರ್ದೇಶಕರು ಯಾರು? ಕನ್ನಡ ಸಿನಿಮಾ ಹಾಲಿವುಡ್ ನಲ್ಲೂ ಸದ್ದು ಮಾಡಲು ಕಾರಣ ಏನು? ಟಾಕ್ಸಿಕ್ ಸಿನಿಮಾಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಪಡೆದ ಒಟ್ಟು ಸಂಭಾವನೆ ಎಷ್ಟು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ತರದ ಕರೆಂಟ್ ಅಫೇರ್ಸ್ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಗಳ ಬಗ್ಗೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುವಂತ ಪ್ರಾಮಾಣಿಕ ಪ್ರಯತ್ನ ನಂದು. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಏನೇ ಸಲಹೆ ಇದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದಿನಕರ್ ಅಂಚನ್. ಟಾಕ್ಸಿಕ್ ಸಿನಿಮಾ ಹೆಸರಲ್ಲೇ ಒಂದು ಕಿಕ್ ಇದೆ, ಆದ್ರೆ ಇದು ಇನ್ನಷ್ಟು ಕಿಕ್ ಬರೋದಕ್ಕೆ ಕಾರಣ ರಾಕಿ ಬಾಯ್ ಅಲಿಯಾಸ್ ರಾಕಿಂಗ್ ಸ್ಟಾರ್ ಯಶ್. KGF ಸಿನಿಮಾದ ನಂತರ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದ ಯಶ್ 2023ರಲ್ಲಿ ಕೈಗೆತ್ತಿಕೊಂಡ ಸಿನಿಮಾವೇ ಟಾಕ್ಸಿಕ್. 2022ರ ಏಪ್ರಿಲ್ ನಲ್ಲಿ ತೆರೆ ಕಂಡಿದ್ದ KGF ಚಾಪ್ಟರ್ 2 ಸಿನಿಮಾ 1200 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು. ಆ ವರ್ಷಕ್ಕೆ ಅತಿ ಹೆಚ್ಚು ಗಳಿಕೆ ಕಂಡ ಒಂದು ಭಾರತೀಯ ಸಿನಿಮಾ ಮತ್ತು ಏಕಮಾತ್ರ ಕನ್ನಡ ಸಿನಿಮಾವಾಗಿತ್ತು. ಕನ್ನಡ ಸಿನಿಮಾ ರಂಗಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ದೊರಕಿಸಿಕೊಡುವುದರಲ್ಲಿ KGF ದೊಡ್ಡ ಕೊಡುಗೆಯನ್ನೇ ನೀಡಿತ್ತು. KGF ನಂತರ ಯಶ್ ಅಭಿನಯದ ಯಾವ ಸಿನಿಮಾವೂ ಬಿಡುಗಡೆಗೊಂಡಿಲ್ಲ. ಅಂದ್ರೆ ಸರಿಸುಮಾರು 2026ರ ಮಾರ್ಚ್ ಏಪ್ರಿಲ್ ಹೊತ್ತಿಗೆ 4 ವರ್ಷದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಸಿನಿಮಾ ಒಂದು ತೆರೆ ಕಾಣುವುದರಿಂದ ಇಡೀ ದೇಶಾದ್ಯಂತ ಇಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ. ಕೆಲವು ಮೂಲಗಳ ಪ್ರಕಾರ ಟಾಕ್ಸಿಕ್ ಸಿನಿಮಾದ ಬಜೆಟ್ ಸುಮಾರು 300ರಿಂದ 600 ಕೋಟಿ. ಈ ಮೊತ್ತದ ಬಜೆಟ್ ನಲ್ಲಿ ನಿರ್ಮಾಣವಾಗುತ್ತಿರುವ ಭಾರತದ 5ನೇ ಸಿನಿಮಾ. ಈ ಹಿಂದೆ ತೆರೆ ಕಂಡ ಬ್ರಹ್ಮಾಸ್ತ್ರ ಹಿಂದಿ 375ರಿಂದ 400 ಕೋಟಿ, ಆದಿಪುರುಷ್ 500ರಿಂದ 700 ಕೋಟಿ, RRR 550 ಕೋಟಿ, ಕಲ್ಕಿ 600 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣವಾಗಿತ್ತು. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಸಿನಿಮಾವನ್ನ ಗಾಯತ್ರಿ ದಾಸ್ ಅಲಿಯಾಸ್ ಗೀತು ಮೋಹನ್ ದಾಸ್ ರವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಮಲಯಾಳಂ ಸಿನಿಮಾ ರಂಗದಿಂದ ತನ್ನ ವೃತ್ತಿ ಆರಂಭಿಸಿದ ಗೀತು ಮೋಹನ್ ದಾಸ್ ರವರು ನಿರ್ದೇಶನ ಮಾಡಿದ್ದ ಲಯರ್ಸ್ ಡೈಸ್ ಸಿನಿಮಾ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಸಿಗುವಂತೆ ಮಾಡಿತ್ತು. ಇದು ಯೂಟ್ಯೂಬ್ ನಲ್ಲಿ ಲಭ್ಯವಿದೆ. ಇದು ಹಿಂದಿ ಭಾಷೆಯಲ್ಲಿ ನಿರ್ಮಾಣವಾದ ಸಿನಿಮಾ. ಮೂಲತಃ ಕೇರಳದವರಾದ ಗೀತು ಮೋಹನ್ ದಾಸ್ ರವರು ತಮ್ಮ ಕ್ರಿಯಾತ್ಮಕ ಫಿಲ್ಮ್ ಮೇಕಿಂಗ್ ಶೈಲಿಯಿಂದ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸ್ನೇಹಿತರೆ, ಇದು ನಿಮ್ಮ ಗಮನಕ್ಕೆ. ಗೀತು ಮೋಹನ್ ದಾಸ್ ರವರು ಯಾವುದೇ ಹಾಲಿವುಡ್ ಫಿಲ್ಮ್ ಮೇಕರ್ ಅಲ್ಲ ಅಥವಾ ಡೈರೆಕ್ಟರ್ ಕೂಡ ಅಲ್ಲ. ಬಟ್ ಅವರು ಮಾಡಿರುವ ಕೆಲವು ಸಿನಿಮಾಗಳು ಹಾಲಿವುಡ್ ರೇಂಜ್ಗೆ ಹಿಟ್ ಆಗಿದೆ ಅಂತ. ಹಾಗಾಗಿ ಟಾಕ್ಸಿಕ್ ಕೂಡ ಆ ರೇಂಜ್ಗೆ ಹಿಟ್ ಆಗ್ಬೋದಾ, ಕಾದು ನೋಡ್ಬೇಕಿದೆ. ಇನ್ನು ಟಾಕ್ಸಿಕ್ ಸಿನಿಮಾದಿಂದ ಇಷ್ಟೇ ಕೋಟಿ ಅಷ್ಟೇ ಕೋಟಿ ಅಂತ ಯಾವುದೇ ಸಂಭಾವನೆಯನ್ನ ಯಶ್ ರವರು ಪಡೆಯುವುದಿಲ್ಲ. ಬದಲಾಗಿ ಪ್ರಾಫಿಟ್ ಶೇರಿಂಗ್ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಅವರಿಗೆ ಸಂಭಾವನೆ ಸಂದಾಯವಾಗಲಿದೆ. ಟಾಕ್ಸಿಕ್ ಸಿನಿಮಾದ ನಿರ್ಮಾಣದ ಹೊಣೆಯನ್ನ KVN ಮತ್ತು ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಸಂಸ್ಥೆಗಳು ವಹಿಸಿಕೊಂಡಿವೆ. ಹಿಂದಿ ಮತ್ತು ಮಲಯಾಳಂನ ಪ್ರಖ್ಯಾತ ಛಾಯಾಚಿತ್ರಗಾರ ರಾಜೀವ್ ರವಿ ಟಾಕ್ಸಿಕ್ ಸಿನಿಮಾದ ದೃಶ್ಯಗಳನ್ನ ಸೆರೆ ಹಿಡಿಯಲಿದ್ದಾರೆ. ಸಂಗೀತ ಮಾಂತ್ರಿಕ ರವಿ ಬಸ್ರೂರ್ ಅವರು ಮತ್ತೆ ಸಂಗೀತದಲ್ಲಿ ಮೋಡಿ ಮಾಡಲಿದ್ದಾರೆ. ಈಗಾಗಲೇ ಅವರ ಕೈಚಳಕ ಟೀಸರ್ ನಲ್ಲಿ ಭಾರಿ ಸದ್ದು ಮಾಡಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಕಿಯಾರಾ ಅಡ್ವಾನಿ, ನಯನ್ತಾರಾ, ಹುಮಾ ಖುರೇಶಿ, ತಾರಾ ಸುತಾರಿಯಾ ಹಾಗೂ ರುಕ್ಮಿಣಿ ವಸಂತ್ ಸೇರಿ 5 ಜನ ಲೇಡಿ ಲೀಡ್ ರೋಲ್ ಪ್ಲೇಯರ್ಗಳಾಗಿದ್ದು ಮತ್ತೊಂದು ವಿಶೇಷವಾಗಿದೆ. ಒಂದೇ ಸಿನಿಮಾದಲ್ಲಿ ಇಷ್ಟು ನಾಯಕ ನಟಿಯರು ನಟಿಸ್ತಾ ಇರೋದು ಇದೇ ಮೊದಲ ಬಾರಿ ಅಂತೆ. ಹೀಗೆ ಇಷ್ಟೆಲ್ಲ ವಿಶೇಷತೆಗಳನ್ನ ಪಡೆದು ಸಿನಿಪ್ರಿಯರ ಮನಸ್ಸಲ್ಲಿ ಕುತೂಹಲ ಕೆರಳಿಸಿರುವ ಟಾಕ್ಸಿಕ್
ಟೀಸರ್ ಬಿಡುಗಡೆಯಾದ ನಂತರ ಅಂತೂ ಮತ್ತಷ್ಟು ಹಸಿ ಬಿಸಿ ಚರ್ಚೆಯಲ್ಲಿದೆ. ಇದೇ ಮಾರ್ಚ್ 19ರಂದು ಪ್ರಪಂಚದಾದ್ಯಂತ ಸುಮಾರು 7,000ದಿಂದ 9,000 ಪರದೆಗಳಲ್ಲಿ ಏಕಕಾಲಕ್ಕೆ ಕನ್ನಡ, ಇಂಗ್ಲಿಷ್, ಮಲಯಾಳಂ, ಹಿಂದಿ, ತಮಿಳ್, ತೆಲುಗು ಮತ್ತು ಇತರ ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಬಿಡುಗಡೆಗೊಳ್ಳಲಿರುವ ಟಾಕ್ಸಿಕ್ ಮತ್ತಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ. ಈ ಹಿಂದೆ ಬಾಲಿವುಡ್, ಹಾಲಿವುಡ್ ಸಿನಿಮಾಗಳು ಮಾತ್ರ ಈ ರೇಂಜ್ಗೆ ಸೌಂಡ್ ಮಾಡ್ತಾ ಇತ್ತು. ಆದ್ರೆ ಇದೀಗ ನಮ್ಮ ಕನ್ನಡ ಸಿನಿಮಾ ಒಂದು ಈ ಮಟ್ಟಿಗೆ ಸುದ್ದಿ ಮಾಡ್ತಾ ಇರೋದು ಕನ್ನಡದ ಅಭಿಮಾನಿಗಳಿಗೆ ನಿಜವಾಗ್ಲೂ ಹೆಮ್ಮೆಯ ಸಂಗತಿ. ಅದೇನೇ ಇರಲಿ, ಇವತ್ತು ನಮ್ಮ ಕನ್ನಡ ಸಿನಿಮಾ ಒಂದು ಭಾರತೀಯ ಸಿನಿಮಾವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟೊಂದು ಕ್ರೇಜ್ ಹುಟ್ಟು ಹಾಕಿದೆ ಅಂದ್ರೆ ಅದು ಸಾಮಾನ್ಯದ ವಿಚಾರವಂತೂ ಅಲ್ವೇ ಅಲ್ಲ. ಅಂದುಕೊಂಡಂತೆ ಯಶ್ ಅವರ ಕನಸು ನನಸಾಗುವ ಎಲ್ಲ ಕ್ಷಣಗಳು ಮುಂದೆ ಇವೆ. ಕನ್ನಡ ಸಿನಿಮಾವನ್ನ ಹಾಲಿವುಡ್ ರೇಂಜ್ಗೆ ತೆಗೆದುಕೊಂಡು ಹೋಗ್ತೀನಿ, ನೀವು ನೋಡ್ತಾ ಇರಿ ಅಂತ ಒಂದು ವೇದಿಕೆಯಲ್ಲಿ ಹೇಳಿದ್ರು ಯಶ್. ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಇಡೀ ಇಂಡಿಯಾ ತಿರುಗಿ ನೋಡಬೇಕು. ಸುಮ್ಮನೆ ನೋಡೋದಲ್ಲ, ಚಪ್ಪಾಳೆ ಹೊಡೆದು ಸಲ್ಯೂಟ್ ಹೊಡಿಬೇಕು. ಅದು ನನ್ನ ನೆಕ್ಸ್ಟ್ ಗುರಿ. ಈಗ ಅವರ ಆ ಮಾತನ್ನ ಉಳಿಸಿಕೊಂಡಿದ್ದಾರೆ ಯಶ್. ಬಹಳಷ್ಟು ನಿರೀಕ್ಷೆಗಳೊಂದಿಗೆ ತೆರೆ ಕಾಣಲಿರುವ ಈ ಸಿನಿಮಾ ಇದು ನಮ್ಮ ಕನ್ನಡದ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ. ಕನ್ನಡ ಸಿನಿಮಾ ರಂಗದಲ್ಲಿ ಹಾಗೂ ಯಶ್ ರವರ ಸಿನಿಮಾ ಜರ್ನಿಯಲ್ಲಿ ಈ ಸಿನಿಮಾ ಮತ್ತೊಂದು ಮೈಲುಗಲ್ಲಾಗಲಿ ಅಂತ ಹಾರೈಸ್ತಾ, ಟಾಕ್ಸಿಕ್ ಸಿನಿಮಾದ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನು? ಸಿನಿಮಾದ ಬಗ್ಗೆ ನಿಮಗೇನಾದ್ರೂ ಅನ್ನೋನ್ ಫ್ಯಾಕ್ಟ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಟಾಕ್ಸಿಕ್ ಟೀಸರ್ ನೋಡಿದ್ರಾ? ಹೇಗಿತ್ತು? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.